ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಡೇ 3ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಬೆಳಗ್ಗೆ ಮಂತ್ರಾಲಯ ಸ್ಟೇಷನ್ ತಲುಪೋಷ್ಟೊತ್ತು ಕಾಲೇ 3 ಗಂಟೆ ಆಗಿತ್ತು. ಅದರಿಂದ ನಾವು ಸ್ಟೇಷನ್ ಇನ್ನೇನು ಹತ್ರ ಇದರಿಂದ ಟ್ರೈನ್ ಬಾಗ್ಲ ಹತ್ರ ಬಂದು ಕಾಯ್ತಿದ್ದೋ ಸ್ಟೇಷನ್ ಯಾವಾಗ ಬರುತ್ತೆ ಅಂತ. ಸ್ಟೇಷನ್ ಬಂದಾದಮೇಲೆ ಅಲ್ಲಿಂದ ಹೇಳ್ಕೊಂಡು ಮುಂದೆ ಬಂದಾದಮೇಲೆ ನಾವು ಕಣ್ಣಿಗೆ ಎಷ್ಟೊಂದು ಆಟೋಗಳು. ಯಾಕೆ ಅಂದರೆ ಅಲ್ಲಿಂದ ಸ್ವಲ್ಪ ದೂರ ಆಟೋದಲ್ಲಿ ಹೋಗಬೇಕು ಮಂತ್ರಾಲಯಕ್ಕೆ. ಅಲ್ಲಿ ಒಂದು ಆಟೋ ಹತ್ಕೊಂಡು ಮುಂದೆ ಬಂದಾದಮೇಲೆ ರಾಯರ ಮಂದಿರದ ಹತ್ರ ಆಟೋ ಸ್ಟಾಪ್ ಕೊಟ್ಟರು. ಅಲ್ಲಿ ಆಟೋ ಇಳಿದಾದ್ಮೇಲೆ ರಾಯರ ಮಂದಿರದ ಹತ್ರ ಬಂದು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ರಾಯರ ದರ್ಶನಕ್ಕೆ ಸ್ನಾನ ಮಾಡ್ಕೊಂಡು ಬಂದು. ಆಲ್ರೆಡಿ ರಾಯರಿಗೆ ಅಭಿಷೇಕ ಸ್ಟಾರ್ಟ್ ಆಗಿತ್ತು. ಅದರಿಂದ ಬಿಗ್ ಸ್ಕ್ರೀನಲ್ಲಿ ಎಲ್ಲರೂ ಕೂತ್ಕೊಂಡು ನೋಡ್ತಿದ್ರು. ಮಂತ್ರಾಲಯ ಇದ್ದು ರಾಯರ ದರ್ಶನಕ್ಕೆ 6 ಗಂಟೆ ಆಗುತ್ತೆ ಬಾಗಿಲು ತೆಗೆಯೋದು. ಅದರಿಂದ ಎಲ್ಲರೂ ಬಂದು ಅಲ್ಲೇ ವೀಕ್ಷಣೆ ಮಾಡ್ಕೊಂಡು ಕೂತಿದ್ರು. ಅಲ್ಲಿಂದ ಮುಗಿಸ್ಕೊಂಡು ನಾವು ಅಭಯಾಂಜನೇಯ ದೇವಸ್ಥಾನಕ್ಕೆ ಬಂದು ಅಭಯಾಂಜನೇಯ ಸ್ವಾಮಿ ದರ್ಶನ ಪಡ್ಕೊಂಡು ಅಲ್ಲಿಂದ ನಾವು ಮುಂದೆ ಸಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಸಿಗೋದು ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದುಕೆಗಳು. ಮೊದಲು ಪಂಚಮುಖಿ ಆಂಜನೇಯ ಸ್ವಾಮಿ ಪಾದುಕೆಗಳನ್ನ ದರ್ಶನ ಮಾಡ್ಕೊಂಡು ಗರ್ಭಗುಡಿಗೆ ನಾವು ಹೋಗೋಕ್ಕೆ ಅಂತ ಬಂದು ಅಲ್ಲಿ ಮುಂದೆ ಬಂದಾದಮೇಲೆ ನಮ್ಮ ಕಂಡಿದ್ದು ಜನರ ಸಾಲು. ಯಾಕೆ ಅಂದರೆ ಗರ್ಭಗುಡಿಗೆ ಹೋಗೋಕ್ಕೆ ಮೆಟ್ಲು ಹತ್ಕೊಂಡು ಹೋಗಬೇಕು. ಆಲ್ರೆಡಿ ಜಾಸ್ತಿ ಜನ ಬಂದಿದ್ದರಿಂದ ಸಾಲು ಜಾಸ್ತಿನೇ ಇತ್ತು. ನಾವು ಸಾಲಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಪಡ್ಕೊಂಡು ಮುಂದೆ ಹೋದರೆ ಲಕ್ಷ್ಮೀ ಅಮ್ಮವ್ರ ದೇವಸ್ಥಾನ ಸಿಗುತ್ತೆ ಅಂದರು. ಅದರಿಂದ ಅಲ್ಲಿಂದ ಒಂದು 50 ಮೀಟ್ರ್ ಆಗ್ಬೋದು. ಅಲ್ಲಿಗೆ ಕಾಲ್ನಡಿಗೆಯಲ್ಲೇ ಹೋಗಬೇಕು. ಆದ್ದರಿಂದ ನಾವು ಅಲ್ಲಿಗೆ ಕಾಲ್ನಡಿಗೆಯಲ್ಲಿ ಬಂದು ಲಕ್ಷ್ಮೀ ಮಾಡೋಕ್ಕೆ ಅಂತ ಸಾಲ ನಿಂತಿದ್ದು. ಅಲ್ಲಿ ಪೂಜಾರಿಗಳು ದೇವರಿಗೆ ಒಂದು ಕೇಳಿಸ್ಕೊಂಡು ಯಾರ ಪ್ರತಿಷ್ಠೆ ಮಾಡಿದಾರಲ್ಲ ತಾನೇಗ ಬಂದು ಕರ್ನಾಟಕ ಉತ್ಸವ ಮಾಡಿದಂತ ಮಹಾಲಕ್ಷ್ಮಿ ಪಕ್ಕದಲ್ಲಿ ಮಾಂಚಲಂ ಅಂತ ಹೇಳಿ ಬಂದ್ರ ಅಲ್ಲಿ ಮಾಂಚಲಂ ದೇವಸ್ಥಾನ. ಅದೇ ತರ ಶಕ್ತಿಮಾತ ಮಹಾಲಕ್ಷ್ಮಿ ದೇವಿ ರಾಘವೇಂದ್ರ ಸ್ವಾಮಿಗಳ ಮನೆ ದೇವರು. ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಮೊದಲು ರಾಘವೇಂದ್ರ ಸ್ವಾಮಿ ಬಂದು ಯಮನತ್ರ ಅನುಗ್ರಹ ಪಡ್ಕೊಂಡು ಹೋಗಿ ಆ ಪಂಚಮುಖಿ ದೇವಸ್ಥಾನದಲ್ಲಿ 16ನೇ ಶತಮಾನದಲ್ಲಿ ಆ ತಪಸ್ಸು ಮೆಚ್ಚಿಕೊಂಡು ಅಂಜನೇಯ ಸ್ವಾಮಿ ಇತ್ತು. 5 ಮುಖದ ಅಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತ್ಯಕ್ಷ ಆಗಿ ಅಲ್ಲಿ ಉಪಪಾದಗಳು ನೋಡ್ಕೊಂಡು ಬಂದ್ರೆ ಪಂಚಮುಖಿ ದೇವಸ್ಥಾನದ ಮೇಲ್ಗಡೆ ಅಂಜನೇಯ ಸ್ವಾಮಿ ಪಾದಗಳಿದ್ದಾವ. ಅಲ್ಲೇ ಅಂಜನೇಯ ಸ್ವಾಮಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತೋರಿಸ್ಬಿಟ್ಟಿದ್ರೆ ಅಂಜನೇಯ ಸ್ವಾಮಿ ಪಾದಗಳವು. 5 ಮುಖದಲ್ಲಿ ಅಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖ ಕ್ಷೇತ್ರ. ಇಲ್ಲಿ ಗ್ರಾಮಸ್ಥರು ಎರಕಲ ಮಂತ್ರ ಅಡಿಕೆ ತೋರಿಸ್ತಾಗಿ ಆ ಸ್ಥಳ ಪುರಾಣ ಕೇಳಿ ಅಲ್ಲಿಂದ ಬಂದು ಗೋಲಿ ಸೋಡಾ ಕುಡ್ದು. ಇವರೆಲ್ಲ ನಮ್ಮ ಆಟೋದಲ್ಲಿ ಬಂದವರು ರಾಮನಗರದವರು. ಅವರು ನಮಗೆ ಸ್ನೇಹಿತರಾದರು. ಅವ್ರಿಗೆ ಹೇಳ್ತಾ ಮುಂದೆ ಸಾಗಿದ್ದು ನಾವು ಅಪ್ಪಣ್ಣಾಚಾರ್ಯರು ರಾಯರಿಗೋಸ್ಕರ ಏಕಶಿಲಾ ಮೂರ್ತಿಲಿ ನಿರ್ಮಿಸಿದಂತಹ ಬೃಂದಾವನದ ಕಡೆ. ಅಲ್ಲಿ ಬೃಂದಾವನ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಅಪ್ಪಣ್ಣಾಚಾರ್ಯರ ಮನೆ. ಅಲ್ಲಿ ರಾಯರು ವಿಶ್ರಾಂತಿ ಪಡೀತಿದ್ರಂತೆ. ಅದರಿಂದ ಅಲ್ಲಿಗೆ ಬಂದು ರಾಯರು ವಿಶ್ರಾಂತಿ ಪಡ್ತಿದ್ದ ಸ್ಥಳ ವೀಕ್ಷಣೆ ಮಾಡಿ ರಾಯರಿಗೆ ಕೈ ಮುಗಿದು ಇದೇ ಅವರು ವಿಶ್ರಾಂತಿ ಮಾಡ್ತಿದ್ದ ಸ್ಥಳ, ನೀವು ಕೈ ಮುಕ್ಕೊಳ್ಳಿ, ರಾಯರಲ್ಲಿ ಬೇಡ್ಕೊಳ್ಳಿ. ಇದೆಲ್ಲ ಮುಗೀತು. ಈ 5 ಪ್ಲೇಸ್ನ ವೀಕ್ಷಣೆ ಮಾಡೋಕ್ಕೆ 150 ಚಾರ್ಜ್ ಮಾಡ್ತಾರೆ ಆಟೋದಲ್ಲಿ. ಅದರಿಂದ ನಾವು ಆಟೋಗೆ 150 ಕೊಟ್ಟು ಎಲ್ಲ ಮುಗಿಸಿ ಟ್ರೈನು ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಆಲ್ರೆಡಿ 12 ಗಂಟೆ ಆಗಿತ್ತು. ನಾವು ಟ್ರೈನ್ ಇಳಿದು ನಮ್ಮ ಮನೆ ಕಡೆ ಬಂದು ಇಷ್ಟು ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್ ಹೇಳ್ತಾಯಿದ್ದೀನಿ. ಬಾಯ್.